ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ನಮನಮಾಮಿ ಶನಿಶ್ಚರಂ. ಬಾಸ್ ಟಿವಿ ವೀಕ್ಷಕರಿಗೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಶನಿ ಫಲ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸಮಸ್ಯೆಗಳು ಒದಗುವ ಸಾಧ್ಯತೆಗಳಿದೆ. ಕಾರಣ ದ್ವಾದಶ ಭಾವದಲ್ಲಿ ಶನಿಯ ಪ್ರವೇಶ ಆಗ್ತಾ ಇದೆ. ಒಂದು ರಾಶಿಯಲ್ಲಿ ಶನೇಶ್ವರನು ಸುಮಾರು 2.5 ವರ್ಷಗಳ ಕಾಲ, ಸುಮಾರು 30 ತಿಂಗಳುಗಳ ಕಾಲ ಫಲವನ್ನು ಒಂದು ಭಾವದಲ್ಲಿ ಶನೇಶ್ವರನು ಕೊಡ್ತಾನೆ. ಹೀಗೆ ಮೇಷರಾಶಿಯವರಿಗೆ ಈ 7.5 ಶನಿ ಪ್ರಭಾವ ಅಂತ ನಾವು ಹೇಳ್ತೀವಿ. ಕೆಲವು 7.5 ಅಂತ ಹೇಳ್ತೇವೆ, 7.5 ಶನಿ ಅಂತ ಹೇಳ್ತಾರೆ. ಎಲ್ಲದರ ಪ್ರಭಾವ ಕೂಡ ಒಂದೇ ಆಗಿರುತ್ತೆ, ಶನಿಯ ಪ್ರಭಾವ. ಹೀಗೆ ಮೇಷರಾಶಿಗೆ ಸಂಬಂಧಪಟ್ಟಂತೆ, ಅಂದರೆ ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಶನೇಶ್ವರನು ದ್ವಾದಶ ಭಾವದಲ್ಲಿ ಪ್ರವೇಶ ಮಾಡೋದರಿಂದ ಹೆಚ್ಚಿನದಾಗಿರ್ತಕ್ಕಂತಹ ಒಂದು ಪ್ರಬಲವಾಗಿರ್ತಕ್ಕಂತಹ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿರ್ತದೆ. ಕಾರಣ ಜನ್ಮನೆ ದ್ವಾದಶೇ ಮಂದೆ ಚತುರ್ಥೇ ನವ ಪಂಚಮೇ. ಹೀಗೆ ಶನೇಶ್ವರನು ಕೆಲವು ಭಾವದಲ್ಲಿ ಇದ್ದಾಗ ಕೆಲವು ಸಮಸ್ಯೆಗಳು ಬರ್ತದೆ. ಶನೇಶ್ವರನು ಕೆಟ್ಟದ್ದು ಮಾಡ್ತಾನೆ ಎನ್ನುವಂಥ ಉದ್ದೇಶ ಅಲ್ಲ, ಆದರೆ ನಮ್ಮ ಕರ್ಮಫಲ ಎನ್ನುವಂಥದ್ದು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನುಷ್ಯನಿಗೂ ಜೀವಿಗಳಿಗೂ ಕೂಡ ಬಿಡತಕ್ಕಂಥದ್ದಲ್ಲ ಎನ್ನುವಂಥದ್ದು ನಾವು ಪ್ರಾಜ್ಞರಿಂದ ತಿಳಿದಿದ್ದೇವೆ. ಮತ್ತು ನಾವು ಇವಾಗಲೇ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಕಷ್ಟ ತೊಂದರೆಗಳೆಲ್ಲ ಕೆಲವೊಂದಷ್ಟು ಕರ್ಮದ ಫಲದಿಂದ ನಮ್ಮ ಎದುರುಗಡೆಯಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಹೀಗೆ ಚಿಂತನೆಯನ್ನು ಮಾಡುವಾಗ ದ್ವಾದಶ ಭಾವದಲ್ಲಿರತಕ್ಕಂಥ ಶನೇಶ್ವರನು ಈ ಒಂದು ಏಪ್ರಿಲ್ ತಿಂಗಳಿಂದ ಪ್ರಾರಂಭ ಆಗಿ ಸುಮಾರು 2.5 ವರ್ಷಗಳ ಕಾಲ ಮೇಷರಾಶಿಯವರಿಗೆ ದ್ವಾದಶ ಭಾವದಲ್ಲಿ ಸಂಚಾರವನ್ನು ಮಾಡ್ತಾನೆ. ದ್ವಾದಶ ಭಾವದಲ್ಲಿ ಸಂಚಾರ ಮಾಡಿರ್ತಕ್ಕಂಥ ಶನೇಶ್ವರನು ಏನನ್ನೆಲ್ಲ ಕೊಡಬಹುದು, ಯಾವ ರೀತಿಯಾಗಿರ್ತಕ್ಕಂತಹ ಕರ್ಮದ ಫಲ ನಮಗೆ ಪ್ರಾಪ್ತಿಯಾಗಬಹುದು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಹೀಗೆ ಚಿಂತನೆಯನ್ನು ಮಾಡ್ತಾ ಹೋದಂತೆ ಈಗ ಮೇಷರಾಶಿಯವರಿಗೆ ಅಧಿಪತಿಯಾಗಿರ್ತಕ್ಕಂಥವನು ಕುಜನು. ಆ ಕುಜನ ರಾಶಿಗೆ ಶನೇಶ್ವರನು ಏನಾಗ್ತಾನೆ ಎನ್ನುವಂಥದ್ದನ್ನು ಚಿಂತನೆ ಮಾಡಬೇಕು. ಅಂದರೆ ಅವನು ಧರ್ಮಾಧಿಪತಿ ಆಗ್ತಾನೆ, ಲಾಭಾಧಿಪತಿ ಆಗ್ತಾನೆ. ಆದರೆ ಕುಜನಿಗೆ ಶನಿಗೂ ಮಿತ್ರತ್ವ ಇಲ್ಲದೆ ಹೋದ ಕಾರಣದಿಂದ ಹೆಚ್ಚಿನದಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗ್ತದೆ. ಕೆಲವೊಂದಷ್ಟು ವಿವಾದಗಳಾಗುವಂಥ ಸಾಧ್ಯತೆ, ಭೂಮಿಗೆ ಸಂಬಂಧಪಟ್ಟಂಥ ತೊಂದರೆ, ಕೋರ್ಟಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು, ಎಲೆಕ್ಟ್ರಿಕ್ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡೋರಿಗೆ ಅಲ್ಲಿ ನಷ್ಟ, ಹೀಗೆ ಆರ್ಥಿಕವಾಗಿ ನಷ್ಟ ಆಗುವಂಥ ಸಾಧ್ಯತೆಗಳು ಇರುತ್ತದೆ. ಮತ್ತು ದ್ವಾದಶ ಭಾವದಲ್ಲಿರ್ತಕ್ಕಂಥ ಶನೇಶ್ವರನು ದ್ವಿತೀಯ ಭಾವ ಅಂದರೆ ಮೇಷರಾಶಿಗೆ 2ನೇ ಭಾವಕ್ಕೆ ದೃಷ್ಟಿ ಬರ್ತದೆ. ಹಾಗಾಗಿ ಧನಸ್ಥಾನ ಕೆಟ್ಟು ಹೋಗುವಂಥ ಸಂದರ್ಭ, ಅಂದರೆ ಧನಭಾವ ಕೆಟ್ಟು ಹೋಗೋದು ಅಂದರೆ ನಿಮಗೆ ಆರ್ಥಿಕವಾಗಿ ನಷ್ಟ ಆಗ್ತಕ್ಕಂಥ ಯೋಚನೆಗಳು ಕೂಡ ಇರುತ್ತೆ. ಆರ್ಥಿಕವಾಗಿ ಸದೃಢವಾಗಿರೋಕ್ಕಾಗ್ತಾ ಇಲ್ಲ, ಆರ್ಥಿಕವಾಗಿ ನಿಮಗೆ ಸಮಸ್ಯೆ ಬರಬಹುದು, ಸಾಲ ಸೋಲ ಮಾಡುವಂಥ ಸಂದರ್ಭ, ಈ ಥರದ್ದೆಲ್ಲ ತೊಂದರೆಗಳು ನಿಮಗೆ ಬರುವ ಸಾಧ್ಯತೆ ಇರೋದರಿಂದ ಶನೇಶ್ವರನ ಪ್ರಭಾವದಿಂದ ಸಾಕಷ್ಟು ಚಿಂತೆಗಳು, ಸಮಸ್ಯೆಗಳು, ಕೆಲವು ನಷ್ಟಗಳು, ವ್ಯಾಜ್ಯಗಳು, ವ್ಯವಹಾರಗಳು ಆಗುವ ಸಾಧ್ಯತೆ ಇರೋದರಿಂದ ತಮಗೆ ಇವಾಗ 7.5 ಶನಿಯ ಪ್ರಭಾವ ಪ್ರಾರಂಭ ಆಗ್ತದೆ. ಏಪ್ರಿಲ್ನಿಂದ ಸುಮಾರು 2.5 ವರ್ಷಗಳ ಕಾಲ ಭಾಳ ಜಾಗ್ರತೆ ವಹಿಸಬೇಕು. ಮತ್ತು ಇನ್ನೂ ನಾವು ಚಿಂತನೆ ಮಾಡುವಾಗ ಶನೇಶ್ವರನ ಯಾವ ರೀತಿ ಫಲ ಕೊಡ್ತಾನೆ, ಯಾವ್ಯಾವ ರೀತಿ ಫಲವನ್ನು ಕೊಡ್ಬೋದು. ಶನೇಶ್ವರನು ಅಲ್ಲ, ಎಲ್ಲ ಗ್ರಹಗಳು, ಒಂದೊಂದು ಗ್ರಹಗಳು 150 ರೀತಿಯ ಫಲವನ್ನು ಕೊಡ್ತದೆ. ಅವರು ಮಾಡ್ತಕ್ಕಂಥ ಕೆಲಸ, ಅವ್ರು ಮಾಡ್ತಕ್ಕಂಥ ಯೋಚನೆ, ಅವ್ರು ಮಾಡ್ತಕ್ಕಂಥ ಚಿಂತನೆ, ಇದ್ರ ಮೇಲೆ ಮತ್ತು ಕೆಲವೊಂದಷ್ಟು ವಯೋಮಿತಿಯ ಮೇಲೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಕೂಡ ಬರುವ ಸಾಧ್ಯತೆಗಳಿರ್ತವೆ. ಯಾಕೆಂದರೆ ಶನೀಶ್ವರನು ಒಳ್ಳೇದು ಮಾಡ್ತಾನೆ ಕೆಟ್ಟದ್ದು ಮಾಡ್ತಾನೆ ಅಂತದ್ದಿರಲ್ಲ, ನಮ್ಮ ಕರ್ಮದ ಫಲ ನಮ್ಮನ್ನು ಬೆನ್ನು ಬಿಡದೆ ನಮ್ಮನ್ನು ಕಾಡ್ತಾ ಇರ್ತದೆ. ಕೆಲವು ಸಲ ಪ್ರಭಾವದಿಂದ ನಾವು ಮುಕ್ತರಾಗೋದಕ್ಕೆ ಆ ಶನಿಯ ಆರಾಧನೆಯನ್ನು, ಕೆಲವೊಂದಷ್ಟು ಆಚರಣೆಗಳನ್ನು ನಾವು ಮಾಡ್ಕೊಂಡು ಹೋದಾಗ ಎಷ್ಟೋ ಕಷ್ಟಗಳು ಪರಿಹಾರ ಆಗಿದ್ದನ್ನು ನಾವು ಇತಿಹಾಸದಲ್ಲಿ ಸಾಕಷ್ಟು ಕಾಣ್ತಾ ಇರ್ತೀವಿ. ಹೀಗೆ ಇತಿಹಾಸವನ್ನು ಚಿಂತನೆ ಮಾಡುವಾಗ ಶನೇಶ್ವರನು ಕಷ್ಟಕ್ಕೆ ಕಾರಕನು, ಧರ್ಮಕ್ಕೆ ಕಾರಕನು, ಕರ್ಮಕ್ಕೆ ಕಾರಕನು. ಕರ್ಮ ಅಂತಂದ್ರೆ ನಾವು ಮಾಡ್ತಕ್ಕಂಥ ಒಳ್ಳೆಯ ಉದ್ಯೋಗ, ಒಳ್ಳೆಯ ಯೋಚನೆ, ಒಳ್ಳೆಯ ಒಂದು ಉಪಕಾರ, ಮತ್ತು ಯಾರು ಬಂದರೂ ಕೂಡ ಒಂದು ಅನ್ನ ನೀರು ಕೊಡ್ತಕ್ಕಂಥದ್ದು ಜನಗಳಿಗೆ. ಮತ್ತು ಅದಲ್ಲದೇ ನಾವು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥದ್ದು, 4 ಜನಕ್ಕೆ ಒಳ್ಳೇದು ಮಾಡುವಂಥದ್ದು ಕೂಡ ಒಂದು ಪುಣ್ಯದ ಕೆಲಸ ಅಂತಲೇ ಹೇಳಬೇಕು. ಎಷ್ಟು ನೀವು ಪುಣ್ಯದ ಕೆಲಸವನ್ನು, ಗುರು ಹಿರಿಯರನ್ನು ಆರಾಧನೆ ಮಾಡ್ತೀರಿ, ಶನೇಶ್ವರನ ಎಷ್ಟು ನೀವು ಪ್ರೀತಿಯಿಂದ ನೀವು ಗೌರವಿಸ್ತೀರಿ, ಅಷ್ಟು ನಿಮಗೆ ಒಳ್ಳೆಯ ಫಲವನ್ನು ಕೂಡ ಕೊಡ್ತಾನೆ. ಶನೇಶ್ವರ ಕೆಟ್ಟದ್ದೇ ಮಾಡ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಮೇಷರಾಶಿಯವರಿಗೆ ಮಾತ್ರ ದ್ವಾದಶ ಭಾವದಲ್ಲಿ ಶನಿ ಇರೋದ್ರಿಂದ ಆಸ್ತಿನಾಶ ಆಗ್ತಕ್ಕಂಥದ್ದು, ಅಂದರೆ
ಆಸ್ತಿ ಕಳ್ಕೊಳ್ತಕ್ಕಂಥದ್ದು, ಸಾಲ ಮಾಡ್ತಕ್ಕಂಥದ್ದು, ಕೆಲವು ಜನಕ್ಕೆ ಆ ರೀತಿ ಯೋಗಗಳಿದ್ದರೆ ಕೆಲವು ಜನಕ್ಕೆ ಬೇರೆ ರೀತಿ ಯೋಗಗಳಿರ್ತದೆ. ಮನೆ ಕಟ್ಟುವಂಥ ಯೋಗಗಳು ಕೆಲವು ಜನಕ್ಕೆ ಮೇಷರಾಶಿಯವರಿಗೆ ಕೂಡಿ ಬರ್ತದೆ. ಹೊಸ ಉದ್ಯೋಗ ಮಾಡುವಂಥದ್ದು ಕೆಲವು ಜನಕ್ಕೆ ಕೂಡಿ ಬರ್ತದೆ. ಅವರವರ ಕರ್ಮದ ಫಲದ ಮೇಲೆ ಪ್ರಮೋಷನ್ನು ಸಿಗತ್ತೆ, ಕೆಲಸ ಕಳ್ಕೊಳ್ಳೋದು ಇರುತ್ತೆ. ಹೀಗೆ ಶನಿಯ ಪ್ರಭಾವ ಬಹಳ ಒಂದು ಅಗೋಚರವಾಗಿರ್ತಕ್ಕಂಥದ್ದು, ಯಾರೂ ಕೂಡ ಊಹೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು. ಕಾರಣ ಅದು ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಅದು ಕರ್ಮ, ಪೂರ್ವಾರ್ಜಿತ ಕರ್ಮ ಅಂತ ನಾವು ಚಿಂತನೆಯನ್ನು ಮಾಡ್ತೀವಿ. ಹೀಗೆ ಚಿಂತನೆಯನ್ನು ಮಾಡುವಾಗ ನಾವು ಏನೆಲ್ಲ ಮಾಡಬಹುದು, ಭಗವಂತರು 12ನೇ ಭಾವದಲ್ಲಿ ಅಂತೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12ನೇ ಭಾವದಲ್ಲಿರ್ತಕ್ಕಂತಹ ಶನೀಶ್ವರನು ಆರ್ಥಿಕ ನಾಶ ಮಾಡ್ತಕ್ಕಂಥದ್ದು, ಆಸ್ತಿ ಕಳೆದುಕೊಳ್ಳುವಂತಹದ್ದು, ಸಾಲ ಮಾಡ್ತಕ್ಕಂಥದ್ದು, ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ವ್ಯಾಜ್ಯ ಬರುವಂತಹ ಸಂದರ್ಭ, ದಾಯಾದಿಯಲ್ಲಿ ಮತ್ಸರ, ಅಸಮಾಧಾನ, ಅತೃಪ್ತಿ, ನೆಮ್ಮದಿ ಕಳ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ದ್ವಾದಶ ಭಾವದಲ್ಲಿ ಶನೀಶ್ವರನು ಬಂದಾಗ ಆಗುವ ಸಾಧ್ಯತೆಗಳಿರುತ್ತೆ. ಇದು ಹಾಗೆ ಆಗುತ್ತೆ ಅಂತ ಆಗುವ ಸಾಧ್ಯತೆಗಳಿರುತ್ತೆ. ನಿಮ್ಮ ಪೂರ್ವ ಪುಣ್ಯ ಚೆನ್ನಾಗಿದ್ದರೆ ಈ ಕಷ್ಟಗಳು ಪರಿಹಾರ ಆಗೋಕೆ ಒಂದು ದಾರಿಯೂ ಕೂಡ ಇರುತ್ತೆ ಅನ್ನೋದನ್ನು ಮರಿಬಾರದು. ಹೀಗೆ ಯೋಚನೆ ಮಾಡುವಾಗ ನಮ್ಮ ತಂದೆ ತಾಯಿಯರು ಪೂರ್ವಜರು ಅಂತ ಇರ್ತಾರೆ, ತಂದೆ ತಾತ ಮುತ್ತಾತ ಹೀಗೆ ಅವರು ಇರ್ತಾರೆ. ಅವರ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಅವರು ಆರೋಗ್ಯ ಕೆಡುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಭಾಳ ಜಾಗ್ರತೆ ವಹಿಸಬೇಕು. ಅಲ್ಲದೆ ನಿಮ್ಮ ಆಸ್ತಿ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು, ಕುಟುಂಬದ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು, ಮಕ್ಕಳ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಯಾಕೆ ಅಂತಂದರೆ ನಮ್ಮ ಪೂರ್ವಾರ್ಜಿತ ಕರ್ಮದಿಂದ ನಮಗೆ ಮಕ್ಕಳು ಒಂದು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು ಆಗಬೇಕು ಅಂದರೆ ನಮ್ಮ ಪೂರ್ವದ ಪುಣ್ಯ ಚೆನ್ನಾಗಿರಬೇಕು. ನಮ್ಮ ಪೂರ್ವದ ಪುಣ್ಯದ ಫಲ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಮಕ್ಕಳಿಗೂ ಕೂಡ ತೊಂದರೆ ಆಗ್ತದೆ. ಹಾಗಾಗಿ ನಮ್ಮ ಬ್ಲಡ್ ಲೈನ್ ಅಂತ ಏನು ಹೇಳ್ತೀವಿ, ಕುಟುಂಬದ ಹಿನ್ನೆಲೆ ಅಂತ ನಾವು ಹೇಳ್ತೀವಿ, ಅದು ಹಿಂದಿಂದ ಬಂದಿರತಕ್ಕಂಥ ಯಾವುದೇ ಪೂರ್ವಾರ್ಜಿತ ಕರ್ಮ ಇದ್ದರೂ ಕೂಡ ಅದು ಬಾಧಿಸ್ತದೆ. ಹಾಗಾಗಿ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕಡೆಗೆ ನೀವು ಒಲವನ್ನು ಕೊಡೋದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು. ನಿಮ್ಮ ಮಕ್ಕಳು ಕೂಡ ಇಂಜಿನಿಯರು, ಡಾಕ್ಟ್ರು, IAS, IPS ಮಾಡ್ಬೋದು. ಯಾಕೆಂದರೆ ಅವ್ರ ಜಾತಕ ಚೆನ್ನಾಗಿದ್ದರೆ ಅವರು ಕೂಡ ಒಳ್ಳೆಯದಾಗ್ತದೆ. ಅದು ಕೂಡ ಚಿಂತನೆ ಮಾಡಬೇಕು. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹ, ಮನಸ್ತಾಪ, ಅಸಮಾಧಾನ ಆಗುವಂಥ ಸಾಧ್ಯತೆ ಇರ್ತದೆ. ಮತ್ತು ಕೋರ್ಟು ಕಚೇರಿ ವ್ಯಾಜ್ಯಗಳು ಬರುವಂಥ ಸಾಧ್ಯತೆ ಇದೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರು ಧ್ವಂಸ ಆಗ್ತದೆ. ಆದರೆ ನಿಮಗೆ ಖರ್ಚು ವೆಚ್ಚ, ಸಮಸ್ಯೆ, ತಿರುಗಾಟ ಇವೆಲ್ಲ ಕೂಡ ವ್ರತ ಅಂದರೆ ಅನವಶ್ಯಕವಾಗಿ ಆಗುವ ಸಾಧ್ಯತೆಗಳು ಇರೋದರಿಂದ ಭಾಳ ಜಾಗ್ರತೆ ವಹಿಸಬೇಕಾಗಿದೆ. ಇನ್ನು ನಿಮ್ಮ ಆಯುಷ್ಯ ಸ್ಥಾನ ಚೆನ್ನಾಗಿರ್ತದೆ. ಆರೋಗ್ಯ ಕೆಟ್ಟರು ಕೂಡ ಆಯುಷ್ಯ ಚೆನ್ನಾಗಿರ್ತದೆ. ಮಾನಸಿಕ ಆರೋಗ್ಯ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಅಸಮಾಧಾನ ಇರುತ್ತೆ. ದೈಹಿಕವಾಗಿ ಗಂಟು ನೋವು, ಸೊಂಟು ನೋವು, ಬೆನ್ನು ನೋವಿಗೆ ನೋವಿನ ಅನುಭವಿಸುವಂಥ ಯೋಗವು ಕೂಡ ದ್ವಾದಶ ಭಾವದಲ್ಲಿ ಶನಿಯ ಪ್ರಭಾವದಿಂದ ಇರ್ತದೆ. ಅದು ಕೂಡ ತಾವು ಜಾಗ್ರತೆ ವಹಿಸಬೇಕು. ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಆಗುವ ಸಾಧ್ಯತೆ ಇರ್ತದೆ, ಸ್ಥಾನ ಬದಲಾವಣೆ ಆಗುವಂಥ ಸಾಧ್ಯತೆ ಇರ್ತದೆ, ಆಮೇಲೆ ಕೆಲಸ ಬದಲಾವಣೆ ಆಗುವಂಥ ಸಾಧ್ಯತೆ ಇರ್ತದೆ. ಅದರಲ್ಲಿ ಇನ್ನೂ ಚೆನ್ನಾಗಿರುವಂಥ ಜಾತಕ ನಿಮ್ಮದು ಚೆನ್ನಾಗಿದ್ದರೆ ಅವಾಗ ನಿಮ್ಮ ಪ್ರಮೋಷನ್ನು ಸಿಗ್ತದೆ. ಜಾತಕ ಚೆನ್ನಾಗಿಲ್ಲ ಅಂತಂದರೆ ಕೆಲಸನೂ ಕಳ್ಕೊಳ್ಬೋದು. ಜಾತಕ ಚೆನ್ನಾಗಿದ್ದರೆ ಮನೆ ಕಟ್ತೀರ, ಅಲ್ಲ ಮನೆ ಕೊಡುವಂಥ ಮಾರುವಂಥ ಸಂದರ್ಭ ಕೂಡ ಬರುತ್ತೆ. ಅದಕ್ಕೆ ಭಾಳ ಜಾಗ್ರತೆ ವಹಿಸಬೇಕು. ಭಗವಂತನು ಬರ್ತಾ ಇದ್ದಂತೆ ತಾವು ಜಾಗೃತರಾಗಬೇಕು, ಯೋಚನೆಯನ್ನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು, ಶನೇಶ್ವರ ಸ್ತೋತ್ರವನ್ನು ಮಾಡಬೇಕು, ದೇವರ ಆರಾಧನೆಯನ್ನು ಮಾಡಬೇಕು. ಮತ್ತು ಯಾವುದೇ ಒಂದು ಸಾಲ ಕೊಡೋದು, ಸಾಲ ತೊಗೊಳ್ಳೋದು, ಕಮಿಟ್ಮೆಂಟ್ಗಳನ್ನು ಭಾಳ ಇಟ್ಕೋಬಾರ್ದು. ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಹೋದರೆ ನಿಮಗೆ ಎಷ್ಟೋ ಸಮಸ್ಯೆಗಳು ಶನೇಶ್ವರನ ಒಂದು ಪ್ರಭಾವದಿಂದ ಅಂದರೆ ಒಳ್ಳೆಯ ಒಂದು ಅನುಗ್ರಹದಿಂದ ನಿಮಗೆ ಇರಬಹುದು, ಮತ್ತು ಕಷ್ಟದಿಂದ ಪಾರಾಗ್ಬೋದು ಎನ್ನುವಂಥ ಯೋಚನೆಯನ್ನು ಕೂಡ ತಾವು ಇಟ್ಕೋಬಹುದು. ಯಾವುದೇ ಗ್ರಹಗಳಾಗಲಿ, ಯಾವುದೇ ದೇವತೆಗಳಾಗಲಿ, ಯಾವುದೇ ನಮ್ಮ ಪೂರ್ವಾರ್ಜಿತ ಕರ್ಮವೇ ಆಗಲಿ, ಬುದ್ಧಿ ಕರ್ಮಾನುಸಾರನೇ, ಭಗವಂತ ಕರ್ಮಾನುಸಾರವಾಗಿ ನಾವು ಬುದ್ಧಿಯನ್ನು ಕೊಟ್ಟಿದ್ದಾನೆ. ಬುದ್ಧಿಯಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು, ಪಾಸಿಟಿವ್ ಆಗಿ ಚಿಂತನೆ ಮಾಡಬೇಕು, ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು. ಮತ್ತು ಯಾವುದೇ ಒಂದು ಋಣಾತ್ಮಕವಾಗಿ ನಾವು ಮಾಡೋಕ್ಕೆ ಹೋದಾಗ ಅಥವಾ ಋಣಾತ್ಮಕವಾಗಿ ಚಿಂತನೆಯನ್ನು ಮಾಡಿದಾಗ ಅದು ನಮಗೆ ಬಾಧಿಸುತ್ತೆ. ಹಾಗಾಗಿ ಧನಾತ್ಮಕವಾಗಿ ತೊಗೊಳ್ಳಿ, ಒಳ್ಳೆಯ ಯೋಚನೆಯನ್ನು ಮಾಡಬೇಕು, ಒಳ್ಳೆಯ ಕೆಲಸವನ್ನು ಮಾಡಿ, ದಾನ ಧರ್ಮ ಕರ್ಮ ದೇವಸ್ಥಾನ ಇವೆಲ್ಲ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ. ನಿಮಗೆ 7.5 ವರ್ಷಗಳ ಕಾಲ ಶನಿ ಬಂದರೂ ಕೂಡ ನಿಮಗೆ ಬಂದಿದ್ದೇ ಗೊತ್ತಾಗೋದಿಲ್ಲ. ಶನಿ ನಮಗೆ 7.5 ಬಂದಿದೆಯಾ, 7 ಶನಿ ಪ್ರಭಾವ ಇದೆಯಾ, ನನಗೆ ಬಂದಿದ್ದೇ ಗೊತ್ತಾಗಿಲ್ಲ ಅಂತ ಎಷ್ಟೋ ಜನ ಹಾಗೆ ಹೇಳ್ತಾರೆ. ಹಾಗಂತ ಎಲ್ರಿಗೂ ಹಾಗೆ ಆಗುತ್ತೆ ಅಂತಲ್ಲ. ಅಷ್ಟು ನಮ್ಮ ಪೂರ್ವ ಪುಣ್ಯ ಇದ್ದರೆ ಖಂಡಿತ ನಮಗೆ ಒಳ್ಳೆಯದಾಗತ್ತೆ. ಮತ್ತು ಶನೇಶ್ವರನ 12ನೇ ಭಾವದಲ್ಲಿ ಬಂದಾಗ ನಾವು ಮಾಡಿರ್ತಕ್ಕಂಥ ಅಜ್ಞಾತ ಗೊತ್ತಿದ್ದು ಮಾಡ್ತೀವಿ, ಗೊತ್ತಿಲ್ಲದೆ ಮಾಡ್ತೀವಿ. ಎಷ್ಟೋ ಪಾಪಕರ್ಮಗಳು, ಪುಣ್ಯದ ಕರ್ಮಗಳು ನಮ್ಮಲ್ಲಿ ನಡೀತಾ ಇರ್ತದೆ. ಪುಣ್ಯ ಕೊಟ್ಟರೆ ನಮಗೆ ಫಲ ಬರುತ್ತೆ, ನಮಗೆ ಪಾಪ ಇದ್ದರೆ ಕರ್ಮದ ರೂಪದಲ್ಲಿ ಅಂದರೆ ಕಷ್ಟದ ರೂಪದಲ್ಲಿ ಅದು ಫಲ ಬರುತ್ತೆ. ಹಾಗಾಗಿ ನಮ್ಮ ಕಷ್ಟಾರ್ಜಿತವು ಮತ್ತು ನಮ್ಮ ಪಾಪಾರ್ಜಿತವು ಕಷ್ಟದ ಮುಖೇನವಾಗಿ ಪರಿಹಾರ ಆಗ್ತದೆ. ಆ ಕಾರಣದಿಂದ ತಾವು ಆದಷ್ಟು ಒಳ್ಳೆಯ ಯೋಚನೆಯನ್ನು, ಒಳ್ಳೆಯ ಕೆಲಸವನ್ನು, ದಾನ ಧರ್ಮ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಭಗವಂತನನ್ನು ಯಾವುದೇ ಕಾರಣಕ್ಕೂ ಮರಿಬಾರದು. ಮರೆಯದೆ ಚಿಂತನೆಯನ್ನು ಮಾಡಿ ಎಲ್ಲ ಸಮಯದಲ್ಲೂ ಕೂಡ ಭಗವಂತನ ಪ್ರಾರ್ಥನೆ ಮಾಡಿ ಹೋಗಿ. ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ, ಅವನ ಅನುಗ್ರಹ ಸಿಗ್ತದೆ. ಹಾಗಾಗಿ ದೇವರನ್ನು ಮರಿಬಾರದು. ಜ್ಞಾಪಕದಲ್ಲಿ ಇಟ್ಕೊಂಡು ಎನಿ ಟೈಮ್ ಎಲ್ಲ ಸಮಯದಲ್ಲೂ ಕೂಡ ಒಳ್ಳೆಯದನ್ನು ಯೋಚನೆ ಮಾಡಿಕೊಂಡು ಒಳ್ಳೆಯ ಕೆಲಸ ಮಾಡಿಕೊಂಡು ತಾವು ಹೋಗಿ ತಮ್ಮ ಖಂಡಿತವಾಗಿ ಶನೇಶ್ವರನು ಕರ್ಮದ ಫಲವನ್ನು ಕಡಿಮೆ ಮಾಡ್ತಾನೆ. ನಿಮಗೆ ಬರತಕ್ಕಂತಹ 100ಕ್ಕೆ 100 ಬರತಕ್ಕಂತಹ ಕರ್ಮದ ಫಲವನ್ನು ಸುಮಾರು 50% ಕಡಿಮೆ ಮಾಡ್ತಾನೆ. ಯಾಕೆ ಅಂತಂದರೆ ನಿಮ್ಮ ಚಿಂತನೆ, ನಿಮ್ಮ ಯೋಚನೆ, ನಿಮ್ಮ ಧರ್ಮ ಕರ್ಮ ಪೂಜಾ ಫಲ ಇವೆಲ್ಲವೂ ಕೂಡ ಅದಕ್ಕೆ ಸಿಕ್ಕಿದಾಗ ನಿಮಗೆ ಆ ಕರ್ಮದ ಪರಿಣಾಮ ಕಡಿಮೆ ಆಗ್ತದೆ. ಹಾಗಾಗಿ ನಿಮ್ಮ ಮನೆ
ಮನೆ ವ್ಯವಹಾರ ಇರಲಿ, ಮಕ್ಕಳ ವ್ಯವಹಾರ ಇರಲಿ, ಮಕ್ಕಳ ವಿದ್ಯಾಭ್ಯಾಸ ಇರಲಿ, ಉದ್ಯೋಗ ಇರಲಿ, ಪ್ರಮೋಷನ್ ಇರಲಿ, ಹಣಕಾಸು ಇರಲಿ, ಯಾವುದೇ ಇದ್ದರೂ ಕೂಡ ಭಾಳ ಜಾಗ್ರತೆಯಿಂದ ಮಾಡಿ ನಿಮಗೆ ದ್ವಾದಶ ಭಾವದಲ್ಲಿರತಕ್ಕಂಥ ಶನೇಶ್ವರನು ನಿಮಗೆ ಸಾಕಷ್ಟು ಅನುಕೂಲವನ್ನು ಮಾಡಲಿಕ್ಕುಂಟು. ಅದು ಹೇಳ್ತಾರೆ, ದೇವತಃ ಗ್ರಹರೂಪೇಣ ದರ್ಶಯಂತಿ ಶುಭಾಶುಭಂ. ದೇವತೆಗಳು ನವಗ್ರಹ ರೂಪ ನಿಂತು ಶುಭವನ್ನ ಅಶುಭವನ್ನ ಒಳ್ಳೆಯದನ್ನು ಕೆಟ್ಟದನ್ನು ಎರಡು ಮಾಡುತ್ತೆ. ಆದರೆ ಒಳ್ಳೇದು ಮಾಡುತ್ತೆ ಅಂತ ಹೇಳಿದ್ದಾರೆ. ಆಗ ಖಂಡಿತ ಒಳ್ಳೇದು ಮಾಡುತ್ತೆ. ನಮಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶನೇಶ್ವರನಿಂದ ಯಾವುದೇ ನಿಮಗೆ ತೊಂದರೆ ಬರದೇ ಇರಲಿ ಅನ್ನುವಂಥದ್ದು. ಒಂದು ವೇಳೆ ನಿಮಗೆ ಜಾತಕ ಚೆನ್ನಾಗಿದ್ದರೆ ಶನೇಶ್ವರನ ಪ್ರಭಾವದಿಂದ ತಾವು ಪಾರಾಗಬಹುದು. ಹಾಗಾಗಿ ಅಂಥ ವಿಶೇಷವಾಗಿರ್ತಕ್ಕಂಥ ಒಂದು ಭಗವಂತನ ಆರಾಧನೆ ಮಾಡಿ, ಒಂದು ವೇಳೆ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿ ನೀವಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ 9 ವಾರ ಸಿಂಧೂರದಿಂದ ಅರ್ಚನೆ ಮಾಡಿ ನಿಮ್ಮೆಲ್ಲ ಕಷ್ಟ ನಷ್ಟ ದುಃಖಗಳೆಲ್ಲವೂ ಪರಿಹಾರ ಆಗ್ತದೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.